ಎಲ್ಲರಿಗೂ ಸಹ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಬಾಬು ಜಗಜೀವನ್ ರಾಮ್ ಅವರು ಅಸ್ಪೃಶ್ಯತೆಯ ಕಹಿಯನ್ನು ಉಂಡು ಅದರ ಜೊತೆಗೆ ವಿದ್ಯಾಭ್ಯಾಸದ ಇಂಪಾರ್ಟೆನ್ಸನ್ನು ತಿಳ್ಕೊಂಡು ಛಲದಿಂದ ಹೋರಾಟ, ಚಳುವಳಿ, ರ್ಯಾಲಿಗಳನ್ನು ಮಾಡ್ತಾ ಹೆಸರು ಪಡ್ಕೊಂಡು ಸಮಾಜದಲ್ಲಿ ಅಸ್ಪೃಶ್ಯತೆಯ ನಿವಾರಣೆಯ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿ, ಧೀಮಂತ ನಾಯಕ, ದಲಿತ ಐಕಾನ್ ಅಂತ ಕರಿತೀವಿ. ಇವರು ಬೇಬಿ ಮಿನಿಸ್ಟರ್ ಅಂತ ಕರಿತೀವಿ. ಯಾಕಂದರೆ ಬಹಳ ಬೇಗ ಚಿಕ್ಕ ವಯಸ್ಸಿನಲ್ಲೇ ಮಿನಿಸ್ಟರ್ ಪದವಿಯನ್ನು ಪಡೆದಂಥವರು. ಸುಮಾರು ತಮ್ಮ ಒಂದು ಜೀವಮಾನದಲ್ಲಿ ಹೆಚ್ಚಿನ ಒಂದು ಕಾಲವನ್ನು ರಾಜಕೀಯದಲ್ಲೇ ಅನುಭವಿಸಿ ರಾಜಕೀಯ ಅನುಭವವನ್ನು ಪಡ್ಕೊಂಡಂಥವರು. ಅನೇಕ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರ ಕೊಟ್ಟರು ಎಲ್ಲದಕ್ಕೂ ಸೈ ಅನ್ನೋ ರೀತಿಯಲ್ಲಿ ಡಿಫೆನ್ಸ್, ಕಮ್ಯುನಿಕೇಷನ್, ರೈಲ್ವೆ, ಫುಡ್, ಹೆಲ್ತ್, ಅಗ್ರಿಕಲ್ಚರ್, ಈಗ ಪ್ರತಿಯೊಂದರಲ್ಲೂ ಸಹ ಅವರು ಕ್ಷೇತ್ರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ದೇಶದ ಅಭಿವೃದ್ಧಿಗಾಗಿ ಸುಮಾರು ಕೆಲಸಗಳನ್ನು ಮಾಡಿದ್ದಾರೆ. ಹಾಗೂ ಇವರನ್ನ ಪೊಲಿಟಿಕಲ್ ಕಿಂಗ್ ಮೇಕರ್ ಅಂತ ಕರಿತೀವಿ. ಯಾಕಂದರೆ ಅಷ್ಟೊಂದು ಸುದೀರ್ಘವಾದಂತಹ ಅನುಭವ ಹೊಂದಿರುವಂತಹ ರಾಜಕಾರಣಿ ಇನ್ನೊಬ್ಬರಿಲ್ಲ ನಮ್ಮ ಭಾರತ ದೇಶದಲ್ಲಿ. ಸಾಧನೆಯಿಂದಾನೇ ನಮಗೆ ನಿಜವಾಗ್ಲೂ ಅನೇಕ ಇಲಾಖೆಗಳಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಅನೇಕ ಯೋಜನೆಗಳು ಬಂದಿದೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದಲೂ ಸಹ ಅನೇಕ ಯೋಜನೆಗಳನ್ನು ಈ ಒಂದು ವಿಷಯದಲ್ಲಿ ಕೊಡ್ತಾ ಬಂದಿದೆ. ಅದರಲ್ಲಿ ಮೊದಲನೇದಾಗಿ ಹಾಸ್ಟೆಲ್ಸು, ಸ್ಕೂಲ್ಸು, ರೆಸಿಡೆನ್ಷಿಯಲ್ ಸ್ಕೂಲ್ಸು, ಸ್ಕಾಲರ್ಶಿಪ್ಸು, ಪ್ರೈಸ್ ಮನಿ ಮತ್ತು ಲಾ ಓದುವಂತಹ ಮಕ್ಕಳಿಗೆ, SC/ST ಮಕ್ಕಳು ಯಾರಿದ್ರೂ ಸಹ ಲಾವು ಪ್ರಾಕ್ಟೀಸ್ ಮಾಡುವಂತಹ ಮಕ್ಕಳಿಗೆ ಪ್ರತಿ ತಿಂಗಳಿಗೆ 10,000ದಂತೆ 2 ವರ್ಷಗಳ ಕಾಲ ಕೊಡ್ತೀವಿ. 1ನೇ ತರಗತಿಯಿಂದ ಪ್ರಾರಂಭವಾಗುವಂತಹ ಒಂದು ವಿದ್ಯಾರ್ಥಿ ವೇತನ ಏನಿದೆ, BE, MBBS, MBA ಮಾಡೋರಿಗೆ ಸುಮಾರು ಲಕ್ಷಗಳಲ್ಲಿ ಫ್ರೀಯಾಗಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಫಾರಿನ್ ಎಜುಕೇಷನ್ ಬೇಕು ಎನ್ನುವಂತಹ ಬಡ ಮಕ್ಕಳಿಗೆ 100% ಅಪ್ ಟು 10 lakhsವರೆಗೂ 10 lakhs ಇನ್ಕಮ್ ಇರೋವರೆಗೂ 100% ಸ್ಕಾಲರ್ಶಿಪ್ ಸಿಗುತ್ತೆ. ಹೋಗೋ ಫ್ಲೈಟಿಂದ ಬರೋ ಫ್ಲೈಟಿಂದ ಹಿಡಿದು ಅಲ್ಲಿ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸಹ ಸರ್ಕಾರದಿಂದ ಫ್ರೀಯಾಗಿ ಮಾಡಿಕೊಡ್ತಾರೆ. ಅದರ ಜೊತೆಗೆ ಸಾಮಾಜಿಕ ಭದ್ರತೆಗಾಗಿ ಅನೇಕ ರೀತಿಯ ಒಂದು ಸವಲತ್ತುಗಳನ್ನು ಕೊಡ್ತಾ ಬಂದಿದೆ. ಕಾಲೋನೀಸ್ ಇಂಪ್ರೂವ್ಮೆಂಟ್ಸ್ಗೆ ಐಮಸ್ ಲೈಟಿಂಗ್ ಆಗಿರ್ಬೋದು, ರೋಡ್ಸ್, ಡ್ರೈನ್ಸ್, ಮನೆಗಳು ಕಟ್ಟಿಕೊಡೋದ್ರಿಂದ ಮತ್ತು ಸಮಾಜದಲ್ಲಿ ಭವನಗಳನ್ನು ಕಟ್ಟಿ ಅವರಿಗೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಮತ್ತು ಅನೇಕ ಒಂದು ಲೋನ್ಸ್ ಕೊಡ್ತಾರೆ, ಸಬ್ಸಿಡಿ ಲೋನ್ಸು. ಸುಮಾರು ಲೋನ್ಸ್ 90% ಸಬ್ಸಿಡಿ ಇದೆ, ಕೆಲವೊಂದು ಲೋನ್ಸ್ 50% ಸಬ್ಸಿಡಿ ಇದೆ. ಸಕಾಲದಲ್ಲಿ ಅಪ್ಲೈ ಮಾಡ್ಕೋಬೇಕು. ಅದರಲ್ಲೂ ಸಹ ಅನೇಕರು ಈಗಲೂ ಈ ಒಂದು ಪರಿಸ್ಥಿತಿಯಲ್ಲೂ ಸಹ ಸುಮಾರು ಜನ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ, ಕ್ಯಾಸ್ಟ್ ಇಲ್ಲ, ಆ ರೀತಿಯ ಒಂದು ನಮ್ಗೆ ಯಾವುದು ಲೋನ್ ಸಿಗ್ತಾ ಇಲ್ಲ ಅನ್ನೋ ರೀತಿ ಸುಮಾರು ಸರ್ವೆ ಮಾಡಿದಾಗ ಸಿಗ್ತಾರೆ. ದಯವಿಟ್ಟು ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ಇಟ್ಕೊಳ್ಳಿ, ಆಧಾರ್ ಕಾರ್ಡ್ ಇಟ್ಕೊಳ್ಳಿ, ಬ್ಯಾಂಕ್ ಪಾಸ್ಬುಕ್ ಇಟ್ಕೊಳ್ಳಿ, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಟ್ಕೊಳ್ಳಿ. ಸುಮಾರು ಲೋನ್ಸ್ ಇದೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ಸ್ಗಿಂತೂ 50% ಸಬ್ಸಿಡಿಯಲ್ಲಿ ಸುಮಾರು ಲೋನ್ ಸಿಗ್ತಾರೆ. ಮನೆ ಕಟ್ಟಲಿಕ್ಕೆ 90% ಲೋನ್ ಕೊಡ್ತಾರೆ. ನಮ್ಮಲ್ಲಿ ಸೈಟ್ ಇದ್ದರೆ ಸೈಟ್ ಮೇಲೆ ಮನೆ ಕಟ್ಟಲಿಕ್ಕೆ ಕೊಡ್ತಾರೆ, ಇಲ್ಲ ಅಂದರೆ ಸೈಟ್ ಪರ್ಚೇಸಿಂಗ್ ಸಹ ಇದರಲ್ಲಿ ಅವಕಾಶ ಇದೆ. ಬಾಬು ಜಗಜೀವನ್ ರಾಮ್ ಅವರ ಅಭಿವೃದ್ಧಿ ಸಂಶೋಧನಾ ಕೇಂದ್ರ ಇದೆ. ಅಲ್ಲಿ ಫಾರಿನಲ್ಲಿ ಓದಂತಹ ಮಕ್ಕಳು ಯಾರಾದರೂ ಅಪ್ಲೈ ಮಾಡಿಕೊಂಡ್ರೆ ಅವರಿಗೆ PhD ಮಾಸ್ಟರ್ಸ್ ಮಾಡ್ತೀವಿ ಅಂದರೆ 18 lakhs ಕೊಡ್ತಾರೆ. ನಾವು ₹1, ₹2, ₹1,000 ಎಷ್ಟು ಕಷ್ಟ ಇದೆ ಅಂತ ಈ ಒಂದು ಪರಿಸ್ಥಿತಿಯಲ್ಲಿ ನೋಡಿದ್ದೀವಿ. ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡಲಿಕ್ಕೋಸ್ಕರ ಡಿಪಾರ್ಟ್ಮೆಂಟಿಂದ ಈ ಥರ ಎಲ್ಲ ಸುಮಾರು ಯೋಜನೆಗಳನ್ನು ನಮ್ಮ ಮನೆಗೆ ಬಾಗಿಲಿಗೆ ತಂದು ಕೊಡ್ತಾ ಇದೆ. ಏನು ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಪ್ರತಿಯೊಬ್ಬರಿಗೂ ಎಜುಕೇಷನ್ ಇಂಪಾರ್ಟೆನ್ಸ್ ಕೊಟ್ಟು, ಯಾಕಂದರೆ ಇಂಥ ಮಹಾನ್ ವ್ಯಕ್ತಿಗಳು ಅವರ ಸಾಧನೆ, ಅವರ ಜೀವನ ಪರ್ಯಂತ ಅವ್ರು ಪಟ್ಟಂತಹ ಕಷ್ಟ ಏನಂದರೆ ದಲಿತ, ಬಡವರು, ದೀನರು, ಹೆಣ್ಮಕ್ಳು ಈ ಒಂದು ಸಮಾಜದ ಮುಖ್ಯವಾಹಿನಿಗೆ ತರಬೇಕಾದ್ರೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವರನ್ನು ಈ ಒಂದು ಮುಖ್ಯವಾಹಿನಿಗೆ ತರಬೇಕಾದ್ರೆ ವಿದ್ಯಾಭ್ಯಾಸ ತುಂಬ ಇಂಪಾರ್ಟೆಂಟು. ಎಜುಕೇಷನ್ ಇಂಪಾರ್ಟೆನ್ಸ್ ಹೇಳಿದ್ರು. ಯಾಕಂದರೆ BSc ಪದವಿ ಪಡ್ಕೊಂಡಿದ್ದಕ್ಕೆ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಬಹಳ ಬೇಗ ಅವ್ರಿಗೆ ಅರ್ಥ ಆಯಿತು. ಬಹಳ ಬೇಗ ಆಹಾರಕ್ಕಾಗಿ ಹಾಹಾಕಾರ ಇದ್ದಂತಹ ಸಮಯದಲ್ಲಿ ಎಚೇತವಾಗಿ ಗೋಧಿ, ಅಕ್ಕಿ, ಕಬ್ಬನ್ನು ಬೆಳೆದು ನಮ್ಮ ದೇಶ ಒಂದು ಬಡತನದಲ್ಲಿ ಇದ್ದಂತಹ ದೇಶ ಆಹಾರದಿಂದ ತುಂಬಾ ಇದರ
ಪರಿತಪಿಸ್ತಾ ಇದ್ದಂತಹ ದೇಶವನ್ನು ಅವರು ಕಾಪಾಡಲಿಕ್ಕೆ ಹೆಚ್ಚಿನ ಒಂದು ಒಲವನ್ನು ತೋರಿಸಿದ್ರು. ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ನಮ್ಮ ದೈನನಿತ್ಯದ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಬೇಕಾಗುವಂತಹ ಎಲ್ಲ ಯೋಜನೆಗಳು ಸಹ ಸರ್ಕಾರದಿಂದ ಸಿಗುತ್ತೆ. ದಯವಿಟ್ಟು ಅದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ವೇದಿಕೆ ಮೂಲಕ ತಮ್ಮೆಲ್ಲರಿಗೂ ಸಹ ಕಳಕಳಿಯಾಗಿ ಬೇಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.